ಬೇಜಾರಾಗ್ತಿದೆ ನನ್ನ ಮದುವೆ ಸ್ಯಾರಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ. ಆಯಿತು. ಆಮೇಲೆ ಹುಡುಗ ನನ್ನ ನೋಡಕ್ಕೆ ಬಂದಿದ್ರಲ್ಲ, ಕೊಡಿಸಿದ್ದು ಮೈಸೂರು ಸಿಲ್ಕ್. ಇದು ಅಟ್ಲೀಸ್ಟ್ ನನಗೆ ಯಾರೋ ಒಬ್ರು 38,000 ಇರ್ಬೋದು ಫ್ರೆಂಡ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮದುವೆಗೆ ಹಾಕೊಂಡಿದ್ದಂತಹ ಸ್ಯಾರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ವಿತ್ ಪ್ರೈಸ್ ಕೂಡ ಹೇಳ್ತೀನಿ. ಆ್ಯಂಡ್ ಈಚ್ ಸ್ಯಾರಿ ನಾನು ಎಲ್ಲಿ ತೊಗೊಂಡಿದ್ದು ಅಂತಲೂ ಕೂಡ ಹೇಳ್ತೀನಿ. ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಿದ್ದು ಕೋವಿಡ್ ಲಾಕ್ಡೌನ್ ಟೈಮ್ನಲ್ಲಿ. ಸೊ ಆ ಟೈಮ್ನಲ್ಲಿ ಅರ್ಜೆನ್ಸಿಯಲ್ಲಿ ಎಲ್ಲೆಲ್ಲಿ ನನಗೆ ಶಾಪ್ಸ್ ಓಪನ್ ಇತ್ತು, ಎಲ್ಲೆಲ್ಲಿ ನನಗೆ ಚಾನ್ಸ್ ಸಿಕ್ಕಿತ್ತು, ಅಲ್ಲಲ್ಲಿ ನಾನು ತೊಗೊಂಡ್ಬಂದಿದ್ದೀನಿ. ಸೊ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಜಸ್ಟ್ ಮೇನ್ ನಾನು ಯಾವ್ಯಾವ ಈವೆಂಟಿಗೆ ಯಾವ್ಯಾವ ಸ್ಯಾರಿ ಉಟ್ಕೊಂಡಿದ್ದೆ ಅಂತ ತೋರಿಸ್ತೀನಿ. ಇನ್ನೂ ನನಗೆ ತುಂಬ ತೊಗೊಂಡಿದ್ದೀನಿ. ಅದನ್ನು ನಾನು ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಈಗ ಸದ್ಯಕ್ಕೆ ಜಸ್ಟ್ ಮದುವೆಗೆ ನಾನು ಏನೇನು ಉಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ. ಬಟ್ ರಿಸೆಪ್ಷನಲ್ಲಿ ನಾನು ಗೌನ್ ಹಾಕ್ಕೊಂಡಿದ್ದೆ. ಸೊ ಅದನ್ನು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ರಿಸೆಪ್ಷನ್ ಮಾತ್ರ ಇಲ್ಲ, ಇನ್ನು ರಿಮೈನಿಂಗ್ ಎಲ್ಲ ಇಲ್ಲಿದೆ. ಓಕೆ, ಈ 1 by 1 ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ನನ್ನ ಮಗ ಅವನ ಕ್ಯಾಪ್ನ ಇಲ್ಲಿ ಇಟ್ಟಿದ್ದಾನೆ. ಬಿಕಾಸ್ ನಾನು ವಿಡಿಯೋ ಮಾಡೋಣ ಅವ್ನು ಮಲ್ಕೊಂಡಿದ್ದಾದ್ಮೇಲೆ ಅಂತ ಇಲ್ಲೆಲ್ಲ ಇಟ್ಟಿದ್ದೆ. ಸೊ ಅದ್ರ ಮೇಲೆ ಅವ್ನು ಕ್ಯಾಪ್ ಇಟ್ಟಿದ್ದಾನೆ. ಓಕೆ, ಸೊ 1 by 1 ಸ್ಯಾರಿ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ಹಲ್ದಿ ಅಂದರೆ ಅರಿಶಿನದ ರಸಮ್ ಇರುತ್ತಲ್ಲ, ಅರಿಶಿನದ ಟೈಮ್ನಲ್ಲಿ ಹಾಕೊಂಡಿರೋ ಅಂಥದ್ದು. ಸೊ ಇದು ಆ್ಯಕ್ಚುಲಿ ಎಲ್ಲ ಐರನ್ ಮಾಡಿಸಿ ಇಡಬೇಕು. ನಾನು ಆವಾಗ ಉಟ್ಕೊಂಡಿದ್ದು ಆ್ಯಕ್ಚುಲಿ 4 years ಮುಂಚೆ ಉಟ್ಕೊಂಡಿದ್ದು. 4 years ಆಯಿತು ನಮ್ಮ ಮದುವೆ ಆಗಿ. 4 years ಮುಂಚೆ ಉಟ್ಕೊಂಡಿದ್ದು. ಮತ್ತು ನಾನು ಓಪನ್ನೇ ಮಾಡಿಲ್ಲ ಇದನ್ನು, ಈಗಲೇ ನಿಮಗೆ ತೋರ್ಸೋಕ್ಕೋಸ್ಕರ ಓಪನ್ ಮಾಡಿದ್ದೀನಿ. ಅರಿಶಿನದ ಸೀರೆ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ, ಬಟ್ ನನಗೆ ಸ್ವಲ್ಪ ಸೆಂಟಿಮೆಂಟ್ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಕೊಡ್ತಾ ಇಲ್ಲ. ಆ್ಯಂಡ್ ಇದು ನನಗೆ ಮಮ್ಮಿ ಕೊಡಿಸಿರೋ ಅಂಥದ್ದು. ಲೆಹಂಗಾ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಕರೆಕ್ಟ್ ಟೈಮಿಗೆ ಲೆಹಂಗಾ ಎಲ್ಲ ಸಿಗಲಿಲ್ಲ. ಆವಾಗ ನನಗೆ ಅಮೆಝಾನಿಂದ ಬರ್ತಾನೂ ಇರಲಿಲ್ಲ. ಆವಾಗ ಎಲ್ಲ ಫುಲ್ ಬ್ಯಾನ್ ಆಗಿತ್ತಲ್ವ, ಅಂದರೆ ಲಾಕ್ಡೌನ್ ಆಗಿತ್ತು. ಸೊ ಲೋಕಲ್ ಮಾರ್ಕೆಟಲ್ಲಿ, ಇದು ಚಿತ್ರದುರ್ಗದಲ್ಲೇ ತೊಗೊಂಡಿದ್ದು, ಲೋಕಲ್ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಏನೇನಿತ್ತು ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕೂಡ ನನಗೆ ಡಿಸೈನ್ ಮಾಡಿಸೋದಕ್ಕೂ ಕೂಡ ಟೈಮ್ ಇರಲಿಲ್ಲ, ಆ್ಯಂಡ್ ಡಿಸೈನ್ ಮಾಡಿಸೋಕ್ಕೂ ಕೂಡ ಆಗಿರಲಿಲ್ಲ. ಸೊ ಯಾವ್ದು ನಾನು ಹೇಳ್ತಾ ಹೋಗ್ತೀನಿ ಏನೇನು ಅಂತ. ಇದು ನನಗೆ ಅರಿಶಿನಕ್ಕೆ ಅಂತ ಮಮ್ಮಿ ನನಗೆ ಕೊಡಿಸಿದ್ದು ಸ್ಯಾರಿ. ತುಂಬ ಸಿಂಪಲ್ ಆಗಿದೆ, ಬಟ್ ಇದು ಕೂಡ ರೇಷ್ಮೆನೇ, ಬಟ್ ಕಡಿಮೆ ಬೆಲೆಯ ರೇಷ್ಮೆ. ಯಾಕಂದರೆ ಅರಿಶಿನದಲ್ವ, ಮತ್ತು ನಾವು ಜಾಸ್ತಿ ಉಡೋಲ್ಲ, ಮತ್ತು ನಾವು ಉಡೋದು ಇಲ್ಲ, ಬೇರೆಯವ್ರಿಗೆ ಕೊಡಬೇಕು ಅಂತಲೂ ಇತ್ತು. ಜಸ್ಟ್ ಫುಲ್ ಪ್ಲೇನ್ ಇದೆ. ಡಿಸೈನ್ ಈ ಥರ ಬರುತ್ತೆ ನೋಡಿ. ಇದರಲ್ಲಿ ಸೇಮ್ ಕಲರಲ್ಲಿ ಈ ಥರ ಡಿಸೈನ್ ಇದೆ. ಆ್ಯಂಡ್ ಬಾರ್ಡರ್ ಈ ರೀತಿ ಇದೆ. ಇದೊಂಥರ ಟೆಂಪಲ್ ಬಾರ್ಡರ್ ಇದೆ. ನಾನು ಕಂಪ್ಲೀಟ್ಲಿ ತೋರಿಸ್ತೀನಿ. ನೋಡಿ ಈ ರೀತಿ ನಂಗೆ ತುಂಬ ಇಷ್ಟವಾಗಿರುವಂಥ ಸ್ಯಾರಿ ಇದು. ಆ್ಯಂಡ್ ಇದ್ರ ಪಲ್ಲು ಕೂಡ ಸೇಮ್ ಈ ರೀತಿ ಬರುತ್ತೆ ಪಲ್ಲು. ಸೊ ಹೀಗಿದೆ. ಓಕೆ, ಜಸ್ಟ್ ಸಿಂಪಲ್ ಸ್ಯಾರಿ, ಕಂಪ್ಲೀಟ್ಲಿ ಪ್ಲೇನ್ ಅಂದರೆ ಸ್ಯಾರಿಯಲ್ಲೇ ಲೈಟ್ ಯೆಲ್ಲೋ ಕಲರ್ನಲ್ಲಿ ಸೇಮ್ ಡಿಸೈನ್ ಇದೆ. ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ಈ ರೀತಿ ಡಿಸೈನ್ ಇದೆ, ನೋಡ್ಬೋದು. ಇನ್ನೂ ಸ್ವಲ್ಪ ಅರಿಶಿನ ಮಾರ್ಕ್ ಹಾಗೇ ಇದೆ ಸ್ಯಾರಿ ಮೇಲೆ, ನೋಡ್ಬೋದು. ಇಲ್ಲಿ ಸ್ವಲ್ಪ ಶೈನ್ ಕೂಡ ಆಗ್ತಿದೆ. ಸೊ ಇದನ್ನು ನಾನು ಉಟ್ಕೊಂಡಿದ್ದೆ. ಇದೆಲ್ಲ ಆದ್ಮೇಲೆ ಫೋಲ್ಡ್ ಮಾಡಿ ಇಡಬೇಕು. ಈ ಸ್ಯಾರಿಗೆ ಇದು ಬ್ಲೌಸ್. ಈ ಬ್ಲೌಸ್ ದೊಡ್ಡ ಕತೆ ಇದೆ ಈ ಬ್ಲೌಸಿಂದು ನನಗೆ. ಯಾಕಂದರೆ ಈ ಬ್ಲೌಸ್ ಕೂಡ ಮನೆ ಹತ್ರನೇ ಒಬ್ಬ ಟೇಲರ್ ಇದ್ದಾರೆ. ಸೊ ಅವ್ರ ಹತ್ರ ಹೊಲಿಸಿದ್ದು, ಯಾಕಂದರೆ ಯಾವ ಟೇಲರ್ ಶಾಪ್ಸ್ ಓಪನ್ ಇರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಈ ಸ್ಯಾರಿ ಲಾಸ್ಟ್ ಟೈಮ್ನಲ್ಲಿ ತೊಗೊಂಡಿದ್ದು ನಾವು, ಎಲ್ಲ ಸ್ಯಾರಿಗೂ ಕಂಪೇರ್ ಮಾಡಿದರೆ. ಆ್ಯಂಡ್ ನೋಡಿ ಯಾವ ರೀತಿ ಅರ್ಜೆಂಟಲ್ಲಿ ಆ್ಯಕ್ಚುಲಿ ಇದು ಸ್ಟಿಚ್ ಮಾಡಿದ್ದು, ಯಾವ ರೀತಿ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ನಾನು ಸೇಮ್ ಈ ಥರದ್ದು ಒಂದು ಬ್ಲೌಸ್ ಹೊಲ್ಸ್ಕೊಂಡು ಯಾವಾಗಾದರೂ ಉಟ್ಕೋತೀನಿ. ಸೊ ಈ ರೀತಿ ಇದು ಬಫ್ ಸ್ಲೀವ್ ಅಂತ ಹೇಳ್ತೀವಲ್ಲ, ಗುಬ್ಬಿ ತೋಳು, ಆ ಥರ ಸಿಂಪಲ್ ಆಗಿರೋವಂಥ ಡಿಸೈನ್ ಇಡಿಸ್ಬಿಟ್ಟು ಉಟ್ಕೊಂಡಿರೋ ಅಂಥದ್ದು. ನಾನು ಆ್ಯಕ್ಚುಲಿ ಇದು ಟೈಮ್ ನಿಮಗೆ ತೋರಿಸಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಅದು ಬಿಚ್ಚೋಗಿದೆ. ನಾನು ಆ್ಯಕ್ಚುಲಿ ಇವತ್ತೇ ನೋಡ್ತಿರೋದು ಇದನ್ನು. ಇಲ್ಲಿ ನೋಡಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಜಸ್ಟ್ ಸ್ಕ್ವೇರ್ ನೆಕ್ಕಿಗೆ ಏನೋ ಒಂಥರ ಡಿಸೈನ್ ಇರಲಿ ಅಂತ ಸೈಡಿಗೆ ಈ ರೀತಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಅವರಷ್ಟು ಪ್ರೊಫೆಷ್ನಲ್ ಅಲ್ಲ,
ಮನೇಲೆ ಜಸ್ಟ್ ಹೀಗೆ ಅವರು ಕಲ್ತಿದ್ರು, ಮನೆಯಲ್ಲೇ ಆಲ್ಟ್ರೇಷನ್ ಎಲ್ಲ ಮಾಡೋ ಅಂಥವ್ರು. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇದನ್ನು ಹೊಲಿಸಿದ್ದು ಬ್ಲೌಸ್. ಸೊ ಇದು ಹಲ್ದಿ ನಾನು ಹಚ್ಕೊಂಡಿದ್ದು, ಅಂದರೆ ಸೊ ಇದು ನಾನು ಅರಿಶಿನಕ್ಕೆ ಉಟ್ಕೊಂಡಿರುವಂತಹ ಸ್ಯಾರಿ. ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಫ್ರೆಂಡ್ಸ್, ಲಾಕ್ಡೌನ್ ಟೈಮಲ್ಲಿ ತುಂಬ ಸಿಂಪಲ್ಲಾಗಿ ಆಯಿತು. ಆ್ಯಂಡ್ ನಾನು ಆ್ಯಕ್ಚುಲಿ ಆರ್ಡರಲ್ಲಿ ತೋರಿಸೋಣ ಅಂತೆಲ್ಲ ಇಟ್ಟಿದ್ದೆ, ಆದರೆ ಓಕೆ ಅರಿಶಿನದೆಲ್ಲ ಆದಮೇಲೆ, ಅರಿಶಿನದ ಸ್ನಾನ ಎಲ್ಲ ಆದಮೇಲೆ ಈ ಸ್ಯಾರಿ ಇದು ನಮ್ಮ ಅಕ್ಕ ಕೊಡಿಸಿದ್ದು. ಅದು ಗಂಗೆ ಪೂಜೆ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಅದು ಕೂಡ ನಾನು ಜಸ್ಟ್ ಸಿಂಪಲ್ಲಾಗಿ ಗಂಗೆ ಪೂಜೆ ಮಾಡಿದ್ದು, ಗ್ರ್ಯಾಂಡಾಗಿ ಏನೂ ಆಗಲಿಲ್ಲ. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿ, ನಮ್ಮ ಅಕ್ಕ ನನಗೆ ಕೊಟ್ಟಿದ್ದು. ಈ ಕಲರ್ ಸ್ಯಾರಿ ಎಷ್ಟು ಬ್ರೈಟ್ ಬ್ಲೂ ಕಲರ್ ಇದೆ, ತುಂಬ ಇಷ್ಟ ನನಗೆ. ಮತ್ತು ಅವತ್ತು ಹುಟ್ಟಿದ್ದು, ಮತ್ತು ಯಾವತ್ತೂ ಹುಟ್ಟಿಲ್ಲ ನಾನು. ಗಂಗೆ ಪೂಜೆ ಇರುತ್ತಲ್ಲ, ಗೌರಿ ಪೂಜೆ, ಸೊ ಆ ಟೈಮಲ್ಲಿ ಹುಟ್ಟಿದ್ದು. ಆ್ಯಂಡ್ ಈ ಸ್ಯಾರಿ ನಾನು ಹೆಂಗೆ ಹಾಕಿದ್ನೋ ಹಾಗೆ ತಗೊಂಡ್ಬಂದಿದ್ದೀನಿ. ಇದ್ರ ಬ್ಲೌಸ್ ಕೂಡ ಹೇಳಿದ್ನಲ್ಲ ಫ್ರೆಂಡ್ಸ್, ಲಾಸ್ಟ್ ಮೊಮೆಂಟ್ನಲ್ಲಿ ಯಾವ್ಯಾವ ಬ್ಲೌಸ್ ಹೊಲಿಸಿದ್ನಲ್ಲ, ಯಾವುದಕ್ಕೂ ಡಿಸೈನ್ ಇಲ್ಲ. ಇಲ್ಲಿ ನೋಡಿ, ಜಸ್ಟ್ ಇದಕ್ಕೊಂದು ಲೇಸ್ ಇದೆ ಅಷ್ಟೇ. ಇದೆಲ್ಲ ಆಮೇಲೆ ಡ್ರೈ ಕ್ಲೀನಿಗೆ ಕೊಟ್ಬಿಟ್ಟು ನನಗೆ ಒಂಥರ ಬೇಜಾರಾಗ್ತಿದೆ, ನನ್ನ ಮದುವೆ ಸ್ಯಾರಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ. ಎಲ್ಲ ಒಂದ್ಸಲ ಡ್ರೈ ಕ್ಲೀನಿಗೆ ಕೊಟ್ಬಿಟ್ಟು ಎಲ್ಲ ಐರನ್ ಮಾಡಿಸಿರ್ತೀನಿ. ಈ ರೀತಿ ಫುಲ್ ಸ್ಲೀವ್ ಡಿಸೈನ್ ಈ ರೀತಿ ಬರುತ್ತೆ ಬ್ಲೌಸಿಗೆ. ಓಕೆ, ಸಿಂಪಲ್ ಬ್ಲೌಸೇನೆ. ಆ್ಯಂಡ್ ಸ್ಯಾರಿ ಈ ರೀತಿ ಇದೆ, ಒಂಥರ ಲೈಟ್ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನ್, ತುಂಬ ಸಖತ್ತಾಗಿದೆ ಅಲ್ವಾ. ಆ್ಯಂಡ್ ಆ ಸ್ಯಾರಿ ಬೆಲೆ ತುಂಬ ಕಡಿಮೆ. ಆ ಸ್ಯಾರಿ ಅರೌಂಡ್ 3000 ಇದೆ. ನಾನು ಅರ್ಶಿನದ ಸ್ಯಾರಿ ಅಂತ ಹೇಳಿದ್ನಲ್ಲ, ಸಾರಿ ಬೆಲೆ ಆವಾಗ ನಾನು ನಿಮಗೆ ಪ್ರೈಸ್ ಹೇಳಿಲ್ಲ. ಆ್ಯಂಡ್ ಇದು ಮೈಸೂರು ಸಿಲ್ಕ್ ಸ್ಯಾರಿ, ಇದು 15,000 ನಮ್ಮ ಅಕ್ಕ ಕೊಡಿಸಿದ್ದು. ಆ್ಯಕ್ಚುಲಿ ನಮ್ಮ ಅಕ್ಕ ಸ್ವಲ್ಪ ಮುಂಚೆನೇ ತೊಗೊಂಡು ಇಟ್ಕೊಂಡಿದ್ಲು, ಯಾವಾಗಾದ್ರೂ ಮದುವೆ ಸೆಟ್ ಆದರೆ ಹಿಂಗೆ ಕೊಡೋಣ ಅಂತ. ಸೊ ಇಲ್ಲಿ ನೋಡಿ, ಈ ರೀತಿ ಕುಚ್ಚು ಕೂಡ ಅಕ್ಕನೇ ಹಾಕ್ಸಿರೋದು, ಸಖತ್ತಾಗಿದೆ ಅಲ್ಲ. ಮನೆ ಹತ್ರನೇ ಅವರೇ ಕುಚ್ಚು ಕೂಡ ಹಾಕ್ಕೊಡ್ತಾರೆ. ಮನೆ ಹತ್ರ ಕುಚ್ಚು ಹಾಕ್ಕೊಡೋದು ಸಪ್ರೇಟ್, ಇದು ಟೈಲರ್ ಸಪ್ರೇಟ್. ಓಕೆ, ಅದೊಂದು ನಾನು ಲಕ್ಕಿ ಅಂತೀನಿ. ಅಟ್ಲೀಸ್ಟ್ ನನಗೆ ಯಾರೋ ಒಬ್ರು ಟೈಲರ್ ಮನೆ ಹತ್ರ ಇದ್ದಾರೆ, ಆ್ಯಂಡ್ ಕುಚ್ಚು ಹಾಕ್ಕೊಡೋಕ್ಕೂ ಕೂಡ ಒಬ್ರು ಇದ್ದಾರೆ. ಆ್ಯಂಡ್ ತುಂಬ ಒಳ್ಳೆಯವರು, ಸೊ ಒಳ್ಳೆ ಜನ, ದುರ್ಗದ ಜನ. ಸೊ ಈ ರೀತಿ ಕುಚ್ಚಿದೆ. ಆ್ಯಂಡ್ ಪಲ್ಲು ಹೀಗಿದೆ, ಇಲ್ಲಿ ನೋಡಿ, ಇದು ಪಲ್ಲು ಇದು ಬರುತ್ತೆ. ಆ್ಯಂಡ್ ಪೂರ್ತಿ ಬಾಡಿ ಇದು, ಆ್ಯಂಡ್ ಬಾರ್ಡರ್ ಹೀಗೆ. ಆ್ಯಂಡ್ ನೆಕ್ಸ್ಟ್ ಕುಚ್ಚು ಈ ರೀತಿ ಇದೆ. ಓಕೆ, ಸಿಂಪಲ್. ಓಕೆ, ಈ ಸ್ಯಾರಿ 15,000. ಆ್ಯಂಡ್ ಕುಚ್ಚಿಗೂ ಕೂಡ ಅವರು ಅರೌಂಡ್ 500 ರೂಪೀಸ್ ಚಾರ್ಜ್ ಮಾಡಿದರು. ಇದಾದಮೇಲೆ ನೆಕ್ಸ್ಟ್ ಸೊ ಗಂಗೆ ಪೂಜೆ, ಗೌರಿ ಎಲ್ಲ ಪೂಜೆ ಆಯಿತು. ಅದಾದಮೇಲೆ ಹುಡುಗಂಗೆ ಏನೋ ಪೂಜೆ ಮಾಡಬೇಕು ಅಂತ ಕರೆದಿದ್ರು. ಸೊ ನನ್ನ ಪೇರೆಂಟ್ಸ್ ಎಲ್ಲರೂ ಹೋಗಬೇಕು. ಸೊ ಹುಡುಗಿನೂ ಹೋಗಬೇಕೇನೋ ಅಂತ ಅಂದ್ಕೊಂಡಿದ್ದೆ, ನನಗಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಹುಡುಗನನ್ನು ಅರಿಶಿನ ಎಲ್ಲ ಆದಮೇಲೆ ಆ್ಯಕ್ಚುಲಿ ನೋಡೋ ಹಾಗಿಲ್ಲ. ಸೊ ಹೋಗ್ಬೋದೇನೋ ಅಂತ ಅಂದ್ಕೊಂಡು ಈ ಸ್ಯಾರಿ ನಾನು ಉಟ್ಕೊಂಡಿದ್ದೆ. ಈ ಸ್ಯಾರಿ ಆ್ಯಕ್ಚುಲಿ ಸುಮ್ಮನೆ ಮಮ್ಮಿ ಕೊಡಿಸಿದ್ರು, ಬಟ್ ಈ ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದೆ. ಇಲ್ಲಿ ನೋಡಿ, ಬ್ಲೌಸ್ ಈ ರೀತಿ ಇದೆ. ನಾನು ಫಸ್ಟೇ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಸಿಂಪಲ್ ಫ್ರೆಂಡ್ಸ್, ಮದುವೆ ಹೆಣ್ಣಿನ ಸ್ಯಾರಿ ಬ್ಲೌಸ್ ನೋಡಿ ಯಾವ ರೀತಿ ಇದೆ. ಲಾಕ್ಡೌನ್ ಮದುವೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎಲ್ರಿಗೂ ಇದೇ ರೀತಿ ಇರುತ್ತೆ. ಬಟ್ ಈ ಸ್ಯಾರಿ ನಂಗೆ ತುಂಬ ಇಷ್ಟ. ಆ್ಯಂಡ್ ಇದು ದೊಡ್ಡ ಬಾರ್ಡರ್ ಬರುತ್ತೆ. ಆ್ಯಂಡ್ ಇದು ರೇಷ್ಮೆ ಅಲ್ಲ, ಇದು ಕಾಟನ್ ಸಿಲ್ಕ್ ಬರುತ್ತೆ. ಬಟ್ ನಂಗೆ ತುಂಬ ಇಷ್ಟ. ಆ್ಯಂಡ್ ಇದ್ರಿಗೂ ಪಲ್ಲು ಇಲ್ಲಿದೆಯಪ್ಪ, ಇದ್ರ ಪಲ್ಲು ಹೀಗಿದೆ. ಓಕೆ, ಹೇಗೆ ಓಪನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ನೋಡಿ, ಇದ್ರ ಪಲ್ಲು ಈ ರೀತಿ ಇದೆ, ಹೀಗೆ ಪಿಂಕ್ ಕಲರ್. ಆ್ಯಂಡ್ ಸ್ವಲ್ಪ ಬ್ಲೂ ಕಲರ್ ಬಾರ್ಡರ್ ಥರ ಇದೆ ಇಲ್ಲಿ. ಆ್ಯಂಡ್ ಫುಲ್ ಸ್ಯಾರಿ ಎಲ್ಲ ಹೀಗೇನೆ ಇದೆ. ಇದು ಮಮ್ಮಿ ಕೊಡಿಸಿದ್ದು. ಇಲ್ಲಿ ನೋಡಿ, ಅದಕ್ಕೆ
ಡಿಸೈನ್ ಕೂಡ ಕಾಟನ್ ಸಿಲ್ಕ್, ಬಟ್ ನಂಗೆ ತುಂಬ ಇಷ್ಟ ಈ ಸ್ಯಾರಿ. ಬಾರ್ಡರ್ ಕೂಡ ತುಂಬ ದೊಡ್ಡದಾಗಿದೆ, ತೋರಿಸ್ತೀನಿ. ಇದು ಮೇಲ್ಗಡೆ ಬರುತ್ತೆ ಹೀಗೆ, ಓಕೆ. ಇದು ಕೆಳಗಡೆ ಬಾರ್ಡರ್, ಚೆನ್ನಾಗಿದೆ ಅಲ್ವಾ? ಸೊ ಇದೊಂದು ಸ್ಯಾರಿ. ಬಟ್ ಆಮೇಲೆ ಏನಾಯಿತು, ಪೂಜಾರಿ ಪುರೋಹಿತರೆಲ್ಲರೂ ಇಲ್ಲ ಹಾಗೆ ಬರೋ ಹಾಗಿಲ್ಲ ಅಂತೆಲ್ಲ ಅಂದರು. ಸೊ ಓಕೆ ಆಯಿತು, ರೆಡಿ ಆಗಿದ್ನಲ್ಲ. ಒಂದು ರೀಲ್ಸ್ ಕೂಡ ಇದರಲ್ಲಿ ನಾನು ಮಾಡಿದ್ದೀನಿ ಅಂದ್ಕೋತೀನಿ. ಬಟ್ ನನ್ನ ಬ್ರದರ್ ಆ ಟೈಮಲ್ಲಿ ಸ್ವಲ್ಪ ಬೈದಿದ್ರು, ಯಾಕಂದರೆ ಆ ಟೈಮ್ನಲ್ಲಿ ತುಂಬ ಅರ್ಜೆಂಟಾಗಿ ಹೋಗಬೇಕಾಗಿತ್ತು. ನಾನು ಅಕ್ಕನ ಜೊತೆಲಿ ರೀಲ್ಸ್ ಮಾಡ್ತಾಯಿದ್ದೆ. ಸೊ ಈ ಟೈಮಲ್ಲಿ ನಿಂಗೆ ರೀಲ್ಸ್ ಬೇಕಾ ಅಂತ ಅವಾಗ ಸ್ವಲ್ಪ ಬಯಸ್ಕೊಂಡಿದ್ದೆ ನಾನು. ಸೊ ಇದಾದಮೇಲೆ ನೆಕ್ಸ್ಟ್ ಇದೆಲ್ಲ ಆಯಿತು. ನೆಕ್ಸ್ಟ್ ಅವತ್ತಿನ ರಾತ್ರಿ ರಿಸೆಪ್ಷನ್ ಆಯಿತು. ರಿಸೆಪ್ಷನ್ ನೆಕ್ಸ್ಟ್ ಡೇ ಅದು ಯಾವಾಗ ಧಾರೆ ಸೀರೆ ಅಂತ ಹೇಳ್ತೀವಲ್ಲ, ಸೊ ಧಾರೆ ಸೀರೆ ಇದು. ಈ ಸ್ಯಾರಿ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ, ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಉಟ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ಡ್ರೈ ಕ್ಲೀನ್ ಆಗಿ ಬಂದಿದೆ, ಅದಕ್ಕೋಸ್ಕರ ಕಂಪ್ಲೀಟ್ಲಿ ಓಪನ್ ಮಾಡಿ ತೋರಿಸಲ್ಲ ನಿಮಗೆ. ನೋಡಿ, ಇದ್ರೊಳಗಡೆ ಕವರಿನ್ಸ್ ಪೇಪರ್ ಹಾಕಿದ್ದಾರೆ, ಅದ್ರ ಸೌಂಡ್ ಕೂಡ ಇದೆ. ಬಟ್ ಇದು ಕ್ರೀಮಿಶ್ ಇದೆ. ಕುಚ್ಚು ವರ್ಕ್ ತೋರಿಸ್ತೀನಿ ನಾನು ನಿಮಗೆ. ಇದು ಕ್ರೋಶಾ ವರ್ಕ್ ಮಾಡಿಸಿದ್ದೀನಿ. ಕೆಲವು ಮೇನ್ ಇಂಪಾರ್ಟೆಂಟ್ಗೆ ನಾನು ಸ್ವಲ್ಪ ಜಾಸ್ತಿ ಪ್ರೈಸಿಂದೆ ಕುಚ್ಚು ಮಾಡಿಸ್ತೀನಿ. ಈ ರೀತಿ ಕ್ರೋಶಾ ವರ್ಕ್ ಎಲ್ಲ ಮಾಡಿಸಿದ್ದೀನಿ. ಲಕ್ಕಿಲಿ ಮನೆ ಹತ್ರ ಇರೋದ್ರಿಂದ ಸ್ವಲ್ಪ ಅಟ್ಲೀಸ್ಟ್ ಈ ವರ್ಕ್ ಆದರೂ ಆಗಿದೆ ನನಗೆ. ಓಕೆ, ಇಷ್ಟು ತೋರಿಸ್ತೀನಿ ನೋಡಿ. ಈ ಸ್ಯಾರಿ ಆ್ಯಕ್ಚುಲಿ ನೋಡಿದ್ರ, ಇದು ಪಲ್ಲು, ಇದು ಸೆರಗ್ ಬರುತ್ತೆ. ಹೋಯ್ತು ಪೇಪರ್, ಓಕೆ. ಇದು ಸೆರಗ್ ಬರುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಬಾಡಿ ಇದು ಬರುತ್ತೆ. ಇದು ಬಾರ್ಡರ್. ಸೊ ಇದು ಆ್ಯಕ್ಚುಲಿ ನೋಡಿ, ಇದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಈಗ. ಆ್ಯಂಡ್ ಎಲ್ರಿಗೂ ಇದು ಕಾಂಪ್ಲಿಮೆಂಟ್ ಕೂಡ ಸಿಕ್ತು ನನಗೆ ಈ ಸ್ಯಾರಿಗೆ. ರೇರ್ ಕಾಂಬಿನೇಷನ್ ಅಂತ. ಧಾರೆ ಸೀರೆಗೆ ಆ್ಯಕ್ಚುಲಿ ವೈಟ್ ಅಥವಾ ಕ್ರೀಮೇ ಹಾಕೋಬೇಕಲ್ವ. ಸೊ ನಾನು ಸ್ವಲ್ಪ ರೇರ್ ಆಗಿರಲಿ ಅಂತ ಇದನ್ನು ತೊಗೊಂಡಿದ್ದು. ಇದರ ಪ್ರೈಸ್ ಅರೌಂಡ್ 28,000 ಇದು. ಇದನ್ನು ನಾನು ದಾವಣಗೆರೆಯಲ್ಲಿ ತೊಗೊಂಡಿದ್ದು, ಚನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆಯಲ್ಲಿ. ಸೊ ಇದನ್ನ ಇಲ್ಲಿಡ್ತೀನಿ. ಇದ್ರ ಬ್ಲೌಸ್ ಒಂದು ನಿಮಿಷ ಇಲ್ಲೇ ಇಟ್ಕೊಂಡಿದ್ದೆ, ತೋರಿಸ್ತೀನಿ ಫ್ರೆಂಡ್ಸ್. ಹಾಂ, ಇದ್ರ ಬ್ಲೌಸ್ ನಾನು ನಿಮಗೆ ಅವತ್ತು ಹೇಳಿದ್ದೆ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕಂಪ್ಲೀಟ್ಲಿ ಅರಿಶಿನ ಆಗ್ಬಿಟ್ಟಿತ್ತು ಎಲ್ಲ. ಸೊ ಡ್ರೈ ಕ್ಲೀನಿಂಗ್ ಎಲ್ಲ ಕೊಟ್ಟು ಕ್ಲೀನ್ ಮಾಡಿಸಿ ಈಗ ಇಟ್ಟಿದ್ದೀನಿ. ಇನ್ನು ಉಳಿದಿದ್ದು ಎಲ್ಲವೂ ಕೆಲವು ಚೆನ್ನಾಗಿರೋವು ಐರನ್ ಮಾಡಿಸ್ತೀನಿ, ಸ್ವಲ್ಪ ಇರೋವು ಹಾಗೆ ಡ್ರೈ ಕ್ಲೀನ್ ಕೊಟ್ಟು ರೆಡಿ ಮಾಡಿಸ್ತೀನಿ. ಇದ್ರ ಬ್ಲೌಸ್ ಇದು ಹೇಗೆ ತೋರಿಸ್ಲಿ? ಹಾಂ, ಇದ್ರ ಬ್ಲೌಸ್ ಇದು ಆ್ಯಕ್ಚುಲಿ ಮಷಿನ್ ವರ್ಕ್ ನಾನು ಮಾಡಿಸಿದ್ದು. ಫ್ರಂಟ್ ಕೂಡ ಹೀಗೆ ಬರುತ್ತೆ, ಇಲ್ಲಿ ನೋಡಿ. ಆ್ಯಂಡ್ ಬ್ಲೌಸ್ ಹತ್ರ ಕೂಡ ಈ ರೀತಿ ಜಸ್ಟ್ ಮಷಿನ್ ವರ್ಕ್ ಅಂತ. ಸೊ ಈ ವರ್ಕಿಗೆ 2500 ಆಗಿತ್ತು ಆವಾಗ. ಆ್ಯಂಡ್ ಇದು ಯಾವಾಗ ಮಾಡಿಸಿದ್ದು ಅಂದರೆ ಮಧ್ಯದಲ್ಲಿ ಲಾಕ್ಡೌನ್ ಎಲ್ಲ ಓಪನ್ ಆಗಿತ್ತು ಆ ಟೈಮ್ನಲ್ಲಿ. ಆ್ಯಂಡ್ ಜಸ್ಟ್ 9 o'clockವರೆಗೂ ಮಾತ್ರ ಶಾಪ್ಸ್ ಓಪನ್ ಇರಬೇಕು ಅಂತೆಲ್ಲ ಇತ್ತಲ್ಲ. ಸೊ ಆ ಟೈಮ್ನಲ್ಲಿ ಎಲ್ಲಿ ಲಕ್ಷ್ಮೀ ಬಜಾರ್ ರೋಡಲ್ಲಿ ಒಬ್ಬರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ನಂಗೆ ಅರ್ಜೆಂಟ್ ಇದು ಬೇಕೇ ಬೇಕು ಭಯ ಅಂತ ಅಂದ್ಬಿಟ್ಟು ಮಾಡಿಸಿದ್ದು. ಪಾಪ ಅವರು ಕೂಡ ಹಾಗೆ ಮಾಡಿಕೊಟ್ರು. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಯಾರಿ ಪ್ರೈಸ್ ಕೂಡ ಹೇಳಿದ್ದೀನಿ ಎಲ್ಲಿ ತೊಗೊಂಡೆ ಅಂತಲೂ. ನಾನಿದು ಸ್ಯಾರಿ ಇದು ಮೇನ್ ನಂದು ತಾಳಿ ಕೊಟ್ಟೋ ಟೈಮಲ್ಲಿ ಉಟ್ಕೊಂಡಿರೋವಂಥ ಸ್ಯಾರಿ. ಆ್ಯಂಡ್ ಇದು ನಂಗೆ ತುಂಬ ಫೇವ್ರೆಟ್. ಹುಡುಕಿ ನನಗೆ ಈ ಕಲರೇ ಬೇಕು ಅಂತ ಹುಡುಕಿ ಹಾಕ್ಕೊಂಡಿದ್ದೀನಿ ನಾನು. ಇದು ಆ್ಯಕ್ಚುಲಿ ನಾನು ಉಲ್ಟಾ ಮಾಡಿಸಿಟ್ಟಿದ್ದೆ, ಇದನ್ನು ಸೀದಾ ತೋರಿಸ್ತೀನಿ ನಿಮಗೆ. ಇದು ಒಂಥರ ಚೆರಿ ರೆಡ್ಡಿಶ್ ಕಲರ್ ಸ್ಯಾರಿ. ಇದು ನೋಡಿ, ಫಸ್ಟ್ ಇದ್ರ ಕುಚ್ಚು ವರ್ಕು ಓಕೆ ಆ ಕಡೆ ಇದೆ, ಹೀಗಿದೆ ನೋಡಿ. ಬಾರ್ಡರ್ ಹೀಗೆ ಬರುತ್ತೆ. ನಂಗೆ ಆ್ಯಕ್ಚುಲಿ ಇದು ದೊಡ್ಡ ಬಾರ್ಡರ್ ಬೇಕಿತ್ತು, ಅದು ಸಿಗಲಿಲ್ಲ. ಎಲ್ಲ ಅಕ್ಕ ಮಮ್ಮಿ ಅಣ್ಣ ಅವರೇ ಕೊಡ್ತಿದ್ದು ನನಗೆ. ಇಲ್ಲಿ ನೋಡಿ, ಪಲ್ಲು ತೋರಿಸ್ತೀನಿ. ಬಟ್ ಲೈಟಿಂಗಿಗೆ ಇದು ಗೋಲ್ಡನ್ ಯೆಲ್ಲೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಈ ಥರ ಬರುತ್ತೆ ಪಲ್ಲು. ಓಕೆ, ಆ್ಯಂಡ್ ಇದು ಈ ರೀತಿ. ಇದಕ್ಕೆ ಬಂದು ನಾನು ಸ್ವಲ್ಪ ಗ್ರ್ಯಾಂಡ್ ಕ್ರೋಶಾ ವರ್ಕ್ ಮಾಡಿಸಿದ್ದೆ. ಇಲ್ಲಿ ನೋಡಿ,
ಸೊ ಈ ರೀತಿ ಈ ಕ್ರೋಶಾ ವರ್ಕ್ ನಾನು ಅರೌಂಡ್ ಇದಕ್ಕೆ 1500 ಕೊಟ್ಟಿದ್ದೀನಿ, ಅಂದರೆ 1500 ಏನೋ ಕೊಟ್ಟಿದ್ದೀನಿ. ಸೊ ಇದ್ರ ಬ್ಲೌಸ್ ಮಾತ್ರ ಸ್ವಲ್ಪ ತುಂಬ ಗ್ರ್ಯಾಂಡಾಗಿ ಇಟ್ಟಿದ್ದೀನಿ. ಇನ್ನು ರಿಮೈನಿಂಗ್ ಎಲ್ಲ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಯಾಕೆ ಅಂತ ಇವಾಗ ಅನ್ನಿಸ್ತಾ ಇದೆ. ಮದುವೆ ಹೆಣ್ಣಿಂದು ಎಲ್ಲ ಬ್ಲೌಸ್ ಚೆನ್ನಾಗಿ ರೆಡಿ ಮಾಡಿಸ್ಬೇಕಿತ್ತು. ಬಟ್ ಒಂದು ಲಾಕ್ಡೌನ್ ಟೈಮ್ ಆ್ಯಂಡ್ ಆ್ಯಕ್ಚುಲಿ ನಾನು ಮದುವೆ ಬೇಡ 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 ಅಂದ್ಕೊಂಡೇ ಇದು ಮದುವೆ ಫಿಕ್ಸ್ ಎಲ್ಲ ಆಗಿದ್ದು. ಅದಾದಮೇಲೆ ಓಕೆ ಮದುವೆ ಆಗ್ತಿದ್ದೀನಿ ಅಂತ ಅನಿಸಿತ್ತು. ಇದು ನೋಡಿ ಬ್ಲೌಸ್ ಅಲ್ಲ, ನಂಗೆ ತುಂಬ ಇಷ್ಟ ಈ ಡಿಸೈನ್. ಇನ್ನೊಂದ್ಸಲ ಮಾಡಿಸ್ತೀನಿ ನಾನು. ಆ್ಯಕ್ಚುಲಿ ಇಲ್ಲಿ ನಾನು ಸೇಮ್ ಡಿಸೈನ್ಗೆ ಪ್ರೈಸ್ ಕೇಳೋದಕ್ಕೆ ಇಲ್ಲಿ ಹೆಚ್ಚು ಕಡಿಮೆ 15,000 ಹೇಳ್ತಾ ಇದ್ದಾರೆ. ಸೊ ದುರ್ಗಾನೇ ಬೆಸ್ಟ್ ಅಂತ ಅಂದ್ಕೋತಿದ್ದೀನಿ. ದುರ್ಗದಲ್ಲಿ ಈ ಡಿಸೈನ್ಗೆ ನಾನು 7,500 ಏನೋ ಕೊಟ್ಟಿದ್ದೆ 4 years ಬ್ಯಾಕ್. ಇವಾಗ ಮೋಸ್ಟ್ಲಿ ಜಾಸ್ತಿ ಆಗಿರುತ್ತೆ ಅನ್ನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನನ್ನ ಬ್ರದರ್ ಸಿಸ್ಟರ್ ಕೂಡ ಅವ್ರ ಮದುವೆಗೆ ಒಂದು ಡಿಸೈನ್ ಹೊಲಿಸಿದ್ರು, ಬ್ಲೌಸ್ ಡಿಸೈನ್. ಅದ್ರ ಮೇಲೂ ಕೂಡ ಸ್ವಲ್ಪ ಇನ್ಸ್ಪೈರ್ ಆಗಿ ನಾನು ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸೋಣ ಅಂತ ಮಾಡಿಸಿದ್ದೀನಿ. ಆ್ಯಂಡ್ ಸ್ಯಾರಿ ಕಲರ್ಗೆ ಇದು ಸ್ಯಾರಿ ಬಾರ್ಡರಿಗೆ ಬಂದಿಲ್ಲ, ಅವರೇನೆ ನಂಗೆ ಐಡಿಯಾ ಕೊಟ್ಟರು. ಸ್ಯಾರಿ ಕಲರಲ್ಲಿರೋದು ನಾವು ಈ ರೀತಿ ಎಂಬ್ರಾಯ್ಡ್ರಿ ಕಲರ್ ಹಾಕಿ ಮಾಡ್ತೀವಿ ಅಂತ. ಬ್ಲೂ, ಗ್ರೀನ್, ಪಿಂಕ್ ಇದೆಲ್ಲ ಎಂಬ್ರಾಯ್ಡ್ರಿ ಅವರೇ ಹಾಕಿ ಮಾಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಗ್ಲಿಟರಿ ಶೈನಿ ಆಗಿದೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ. ಆ್ಯಂಡ್ ಇದಕ್ಕೆ ಕುಚ್ಚಿ ಈ ರೀತಿ ಕೊಟ್ಟಿದ್ದಾರೆ. ನನಗಿದು ತುಂಬ ಇಷ್ಟ. ಸೊ ಆ್ಯಂಡ್ ಈ ನಂದು ಮೇನ್ ಸ್ಯಾರಿ ಅಲ್ವಾ. ಸೊ ಈ ಸ್ಯಾರಿ ನಾನು ತಗೊಂಡಿದ್ದು, ಇದು ಕೂಡ ನಾನು ದಾವಣಗೆರೆಯಲ್ಲಿ ತಗೊಂಡಿದ್ದು. ಸೊ ಈ ಸ್ಯಾರಿ ಪ್ರೈಸ್ ಬಂದು 38,000 ಇರ್ಬೋದು ಫ್ರೆಂಡ್ಸ್. ನನಗೆ 37-38 ಅಂತ ಅಂದ್ಕೋತೀನಿ. ಅಷ್ಟೊಂದು ನೆನಪಾಗ್ತಿಲ್ಲ. ಮೇ ಬಿ 37 or 38,000 ಅಂದ್ಕೋತೀನಿ. ಬಟ್ ಇದು ಬ್ರೈಡಲ್ ಸ್ಯಾರಿ ಅಂತಲೇ ನಾನು ಕೇಳಿದ್ದೆ. ಸೊ ಬ್ರೈಡಲ್ ಸ್ಯಾರಿ ಅಂತ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರೋದು ಕೊಟ್ಟರು. ನಾನು ಎಸ್ಪೆಷಲಿ ಬ್ಲಡ್ ರೆಡ್ ಬೇಕು ಅಂತ ಕೇಳಿದ್ದೆ. ಬಟ್ ಇದು ಕೂಡ ಸ್ವಲ್ಪ ಅಷ್ಟು ಮ್ಯಾಚ್ ಆಗುತ್ತೆ. ಸೊ ಇದನ್ನು ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಮದುವೆ ಎಲ್ಲ ಆದಮೇಲೆ ಮನೆ ತುಂಬಿಸ್ಕೊತಾರಲ್ಲ. ಸೊ ಆವಾಗ ಟೈಮ್ ಇರಲಿಲ್ಲ, ಲಾಕ್ಡೌನ್ ಬೇರೆ. ಆ್ಯಂಡ್ ಕರೆಕ್ಟ್ 9 ಗಂಟೆಗೆ ಲಾಕ್ಡೌನ್ ಆಗುತ್ತೆ. 9 ಗಂಟೆವರೆಗೂ ಅಷ್ಟೇ ನಾವು ಹೊರಗಡೆ ಓಡಾಡೋ ಚಾನ್ಸ್ ಇತ್ತು. ಬಟ್ ಅಷ್ಟರೊಳಗಡೆ ನಾವು ಹೋಗಬೇಕಾಗಿತ್ತು. ಸೊ ಟೈಮ್ ಇರಲಿಲ್ಲ ಆವಾಗ. ಅದಕ್ಕೆ ಅರ್ಜೆಂಟಲ್ಲಿ ಇದು ಸ್ಯಾರಿ ಉಟ್ಕೊಂಡಿತ್ತು. ಆ್ಯಂಡ್ ಇದು ಕೂಡ ಡ್ರೈ ಕ್ಲೀನ್ ಮಾಡಿಸಿದ್ದೀನಿ ನಾನು. ಸೊ ಇದು ಬ್ಲೂ ಆ್ಯಂಡ್ ಪಿಂಕ್. ಈ ಕಲರ್ ನನಗೆ ಇಷ್ಟ ಆಗ್ತದೆ. ಓಕೆ, ಇದು ಕೂಡ ಡ್ರೈ ಕ್ಲೀನಿಂಗ್ ಪೇಪರ್ ಇದೆ ನೋಡಿ. ಸೊ ಇದು ಕೂಡ ಸೇಮ್. ಸೊ ಪ್ಲೇನೇ ಬರುತ್ತೆ ಸ್ಯಾರಿ ಮನೆ ತುಂಬಿಸ್ಕೊಳ್ಳೋವಾಗ, ಮನೆಯ ಗೃಹ ಪ್ರವೇಶ. ಆ್ಯಂಡ್ ಒಂಥರ ಪರ್ಪಲ್ ಕಲರ್, ಪಿಂಕಿಶ್ ಪರ್ಪಲ್ ಕಲರ್ ಶೇಡೆಡ್ ಬರುತ್ತೆ. 2 ಕಲರ್ಸ್ ಬರುತ್ತೆ. ಇದು ಪಲ್ಲು ನೋಡಿ, ಹೀಗೆ ಬರುತ್ತೆ ಪಲ್ಲು. ಆ್ಯಂಡ್ ಇದು ಸ್ಯಾರಿ. ಮನೆ ತುಂಬಿಸ್ಕೊಳ್ಳೋ ಟೈಮಲ್ಲೂ ಕೂಡ ಯಾರೂ ಇರಲಿಲ್ಲ ನನಗೆ ಆವಾಗ, ಯಾಕಂದರೆ ನಮ್ಮ ಅತ್ತೆ ಇಲ್ಲ. ಆ್ಯಂಡ್ ಇದು ಪೇಪರ್ ಹೋಯ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಅಕ್ಕಂಗೆ ಅಷ್ಟು ಏನು ಗೊತ್ತಿಲ್ಲ ಅವರಿಗೆ. ಆ್ಯಂಡ್ ಲಾಕ್ಡೌನ್ ಟೈಮಲ್ಲ. ಸೊ ಜಸ್ಟ್ ಅವ್ರ ಕಡೆಯಿಂದ ಫ್ಯಾಮಿಲಿ ಒಂದು 6-7 ಮೆಂಬರ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಇಷ್ಟೇ ಇದ್ದಿದ್ದು. ಸೊ ಅವರು ಹೊರಟೋದ್ರೆ 9 o'clock ಆದಮೇಲೆ ಮನೆಗೆ ಹೋಗಬೇಕಾಗಿತ್ತು. ಸೊ ಹೀಗಾಯಿತು. ಬಟ್ ನಮ್ಮ ಅಕ್ಕ ನನ್ನ ಜೊತೆಗೆ ಬಂದಿದ್ರು. ನಮ್ಮ ಅಕ್ಕ, ನನ್ನ ತಂಗಿ ಅವರೆಲ್ಲರೂ ಜೊತೆಗೆ ಬಂದಿದ್ದರು. ಆ್ಯಂಡ್ ಜಸ್ಟ್ ಅಕ್ಕಿ ಸೇರಲ್ಲಿ ಅಕ್ಕಿ ಕಾಲಲ್ಲಿ ಹೀಗೆ ಮಾಡಿಬಿಟ್ಟು ಮನೆ ತುಂಬಿಸ್ಕೋಬೇಕು, ಆರತಿ ಮಾಡಬೇಕು ಅಂತ ನಮ್ಮ ಅಕ್ಕ ಅವರಿಗೆ ಸ್ವಲ್ಪ ಹೇಳಿಕೊಟ್ರು. ಅವರು ಮನೆಗೆ ಹೋದ್ಮೇಲೆ ಎಲ್ಲ ರೆಡಿ ಮಾಡಿ ಜಸ್ಟ್ ಗೃಹ ಪ್ರವೇಶ ಮಾಡಿದ್ದು. ಆ್ಯಕ್ಚುಲಿ ನನ್ನ ಡ್ರೀಮ್ ಇದ್ದಿದ್ದು ಗೃಹ ಪ್ರವೇಶ ಮೂವೀಸಲ್ಲೆಲ್ಲ ಮಾಡ್ತಾರಲ್ಲ, ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೀಗೆ. ಸೊ ಆ ಥರ ಏನೂ ಆಗಲಿಲ್ಲ, ಬಿಕಾಸ್ ಲಾಕ್ಡೌನ್ ಮದುವೆಯಲ್ಲಿ ಎಲ್ರಿಗೂ ಹೀಗೆ. ಸೊ ಇದು. ಆ್ಯಂಡ್ ಈ ಸ್ಯಾರಿ 18,000. ಇದು ಕೂಡ ನಾನು ದಾವಣಗೆರೆಯಲ್ಲಿ ತಗೊಂಡಿದ್ದು. ಆ್ಯಕ್ಚುಲಿ ದಾವಣಗೆರೆಯಲ್ಲಿ ದುರ್ಗಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿ ನಾವು ಜಸ್ಟ್ ದುರ್ಗಮ್ಮನ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಅಂತ ಹೋಗಿದ್ವಿ. ಸೊ ಡ್ಯಾಡಿ ಎಲ್ಲರೂ ಹೇಳಿದರು. ಸೊ ಅಲ್ಲಿ ಡ್ಯಾಡಿ ಹೇಳಿದ್ರು, ಹೇಗೋ ಬಂದಿದ್ದೀವಲ್ಲ ಇಲ್ಲಿ ಶಾಪಿಂಗ್ ಮಾಡ್ಬೋದು, ಯಾಕಂದರೆ ಯಾವಾಗ ಏನೋ ಗೊತ್ತಿಲ್ಲ ಅಂತ.
ಸೊ ಓಕೆ ಅಂತ ಹೋದ್ವಿ. ಇಷ್ಟ ಆದರೆ ತಗೋತೀನಿ ಅಂತ ಹೇಳಿದ್ದೆ. ನನ್ನ ಶಾಪಿಂಗ್ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡೋಣ ಅಂತಲೇ ಇತ್ತು. ಬಟ್ ಲಾಕ್ಡೌನ್ ಕೋವಿಡ್ ಟೈಮಲ್ಲಿ ಬ್ಯಾಂಗ್ಳೂರಿಗೆ ಹೋಗೋದು ಇನ್ನೂ ಕಷ್ಟ ಇತ್ತು. ತುಂಬ ಜನ ಬ್ಯಾಂಗ್ಳೂರು ಖಾಲಿ ಮಾಡ್ತಾ ಇದ್ರಲ್ವ ಆ ಟೈಮಲ್ಲಿ. ಸೊ ಸರಿ ಆಯಿತು ಅಂತ ಅಲ್ಲೇ ತಗೊಂಡಿದ್ದಾಯಿತು. ಇದು ಪಿಕಾಕ್ ಡಿಸೈನ್, ತುಂಬ ಇಷ್ಟವಾಗಿರೋ ಡಿಸೈನ್ ನನಗೆ. ಆ್ಯಕ್ಚುಲಿ ಇಲ್ಲಿ ಸೇಮ್ ಡಿಸೈನ್ ಮಾಡಿಸೋದಕ್ಕೆ ತುಂಬ ಹುಡುಕ್ತಿದ್ದೀನಿ, ಕೇಳ್ತಿದ್ದೀನಿ, ಬಟ್ ಅವ್ರಿಗೆ ಇಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಇದು ಕೂಡ ನಾನು ದುರ್ಗದಲ್ಲೇ ಲಕ್ಷ್ಮೀ ಬಜಾರ್ ರೋಡ್ನಲ್ಲೇ ಮಾಡಿಸಿದ್ದು. ಇದು ಮಷಿನ್ ವರ್ಕೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತೋಳು ಸ್ಟೋನ್ಸ್ ಕೂಡ ಹಾಕಿದ್ದಾರೆ. ಇದನ್ನು ನಾನು ಆ ಟೈಮ್ನಲ್ಲೇ ಉಟ್ಕೊಂಡಿದ್ದು, ಮತ್ತೆ ಉಟ್ಕೊಂಡಿಲ್ಲ. ಈಗ ಅನ್ನಿಸ್ತಾ ಇದೆ ನನಗೆ, ಏನಪ್ಪ ನಾನು ಮದುವೆ ಸೀರೆ ಇಷ್ಟೊಂದು ಕಾಸ್ಟ್ಲಿ ಇಟ್ಟು ಇಷ್ಟೊಂದು ಎಕ್ಸ್ಪೆನ್ಸಿವ್ ತೊಗೊಂಡಿರೋದು ನಾನು ಆ ಟೈಮಲ್ಲಿ ಉಟ್ಕೊಂಡಿದ್ದು. ಮತ್ತು ನಾನು ಮತ್ತೆ 4 years ಆಯಿತು ಒಂದು ಸ್ಯಾರಿನೂ ಉಟ್ಕೊಂಡಿಲ್ಲ. ಜಸ್ಟ್ ಎಕ್ಸೆಪ್ಟ್ ಲಾಸ್ಟ್ ಇಯರ್ ಇದು ಧಾರೆ ಸೀರೆ ಉಟ್ಕೊಂಡಿದ್ದೆ. ಸೊ ಉಟ್ಕೋಬೇಕು. ಆ್ಯನಿವರ್ಸರಿಗೆ ರೆಡ್ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದೂ ಆಗಲಿಲ್ಲ. ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ವಾ? ಸೊ ಬಟ್ ಮಷಿನ್ ವರ್ಕ್ ಅಂದರೆ ಕಂಪ್ಯೂಟರ್ ವರ್ಕ್, ಇದು ಕೂಡ 3500 ಆಯಿತು ನನಗೆ. ಆ್ಯಂಡ್ ಇದ್ರ ಕುಚ್ಚು ಈ ರೀತಿ ಇದೆ. ಹ್ಯಾಂಡ್ ವರ್ಕಿಗೆ ಕುಚ್ಚು ನಾನು ಆವಾಗಲೇ ತೋರಿಸಿದ್ನಲ್ಲ, ಆ ಥರ ಗುಂಡು ಬಿಲ್ಲೆ ಈ ಥರ ಬರುತ್ತೆ, ಕಾಯಿನ್ ಟೈಪ್ ಹೀಗೆ. ಬಟ್ ನಾರ್ಮಲ್ ಮಷಿನ್ ವರ್ಕ್ ಇದ್ದರೆ ಸ್ವಲ್ಪ ಹೀಗೆ ಬರುತ್ತೆ, ರೆಡಿಮೇಡ್ ಕುಚ್ಚು, ಅಂದರೆ ಲಟ್ಕನ್ ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಇಷ್ಟಾಯಿತು. ಆಮೇಲೆ ಹುಡುಗ ನನ್ನ ನೋಡೋಕ್ಕೆ ಬಂದಿದ್ರಲ್ಲ, ಸೊ ಆ ಟೈಮ್ನಲ್ಲೂ ಕೂಡ ಫುಲ್ ಲಾಕ್ಡೌನ್. ಅವರಿಗೆ PPE ಕಿಟ್ ಎಲ್ಲ ಹಾಕ್ತಾರಲ್ಲ, ಆ ಕಿಟ್ ಎಲ್ಲ ಹಾಕ್ಬಿಟ್ಟು ಫ್ಲೈಟಲ್ಲಿ ಅವರಿಗೆ ಬಂದಿದ್ರಂತೆ ಅವರು. ಸೊ ಎಲ್ಲ ಹೇಳಿದ್ರು ಅದನ್ನು. ಅದು ಕೂಡ ತುಂಬ ಕಷ್ಟ ಆಗಿತ್ತು. ಜಸ್ಟ್ ಆ ಟೈಮ್ನಲ್ಲಿ ಸಿಂಪಲ್ ಆಗಿರುವಂಥ ಈ ಸೀರೆ ಉಟ್ಕೊಂಡೆ. ಇದು ಕೂಡ ರೇಷ್ಮೆ, ಎಲ್ಲವೂ ರೇಷ್ಮೆ ಎಕ್ಸೆಪ್ಟ್ ಒಂದು ಕಾಟನ್ ಸಿಲ್ಕ್. ಇದು ಕೂಡ ಸೇಮ್ ಆ ಕಲರ್ ಥರನೇ ಮ್ಯಾಚ್ ಆಗುತ್ತೆ. ಬಟ್ ತೋರಿಸ್ತೀನಿ ನಿಮಗೆ, ನೋಡಿ ಈ ಥರನೇ ಮ್ಯಾಚ್ ಆಗುತ್ತೆ. ನನಗೇನಪ್ಪ ಪ್ಯಾರೆಟ್ ಕಲರ್ ತುಂಬ ಇಷ್ಟ ಆಗುತ್ತೆ. ಸೊ ಇದು ಅದು ಸೇಮ್ ಅಲ್ಲ, ಇದು ಕಾಟನ್ ಸಿಲ್ಕ್, ಇದು ಸಿಲ್ಕ್. ಆ್ಯಂಡ್ ಎಲ್ಲವೂ ಕಾಂಜೀವರಂದೆ. ಬಟ್ ಒಂದು ಮಾತ್ರ ಅದು ಗೌರಿ ಪೂಜೆಗೆ ಉಟ್ಕೊಂಡಿದ್ನಲ್ಲ, ಗೌರಿ ಗಂಗೆ ಪೂಜೆಗೆ, ಅದು ಅಕ್ಕ ಕೊಡಿಸಿದ್ದು ಮೈಸೂರು ಸಿಲ್ಕ್. ಇದು ಕೂಡ ಈ ರೀತಿ ಬರುತ್ತೆ. ಲೈಟ್ ಶೈನ್, ಇದರಲ್ಲೇ ಶೈನಿಂಗ್ ಕೂಡ ಇದೆ, ಡಿಸೈನ್ ಕೂಡ ಇದೆ, ಒಂಥರ ಲೀಫಿ ಡಿಸೈನ್ ಎಲ್ಲ ಇದೆ. ಆ್ಯಂಡ್ ಬಾರ್ಡರ್, ದೊಡ್ಡ ಬಾರ್ಡರ್, ಇದು ಸ್ವಲ್ಪ ಡಿಮ್ ಬಾರ್ಡರ್, ಬಟ್ ಇದು ಕೂಡ ಡಿಸೈನ್ ಇದೆ ಇದರಲ್ಲೂ ಕೂಡ ಹೀಗಿದೆ. ಸೊ ಈ ಸ್ಯಾರಿಯಲ್ಲಿ ನಾನೊಂದು ರೀಲ್ಸ್ ಕೂಡ ಮಾಡಿದ್ದೀನಿ, ರೀಲ್ಸ್ ಕೂಡ ಹಾಕಿದ್ದೀನಿ. ಯಾವಾಗ ಅವ್ರು ಬಂದು ನೋಡ್ಕೊಂಡು ಹೋದ್ಮೇಲೆ ಅಥವಾ ಅದಕ್ಕೂ ಮುಂಚೆ ನೆನಪಿಲ್ಲ, ಬಟ್ ಮಾಡಿದ್ದೀನಿ ರೀಲ್ಸ್. ಆ್ಯಂಡ್ ಇದ್ರ ಬ್ಲೌಸ್ ಇದು ಆ್ಯಕ್ಚುಲಿ ಮುಂಚೆನೇ ಇತ್ತು ನನ್ನ ಹತ್ರ ಸ್ಯಾರಿ. ಹೀಗೆ ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಮದುವೆಗೆ ಅಂತ ಅಲ್ಲ, ಜಸ್ಟ್ ಹೀಗೆ ಹೆಣ್ಮಕ್ಳೆಲ್ಲ ಇಟ್ಕೊತಾರಲ್ಲ ಆ ರೀತಿ. ಸೊ ಯಾವುದು ನೋಡೋಕೆ ಬರ್ತೀರಲ್ಲ ಅಂತ ಅಂದ್ಕೊಂಡು ಇದೊಂದು ಸ್ಯಾರಿ ತೆಗೆದು ಸೆಲೆಕ್ಟ್ ಮಾಡಿ ಉಟ್ಕೊಂಡಿದ್ದೆ. ಆ್ಯಂಡ್ ಇದು ಬ್ಲೌಸ್. ಇದಕ್ಕೆ ಹಾರ್ಟ್ ಡಿಸೈನ್ ಅಂತಾರೆ, ಏನು ಡಿಸೈನ್ ಅಂತಾರೆ ಗೊತ್ತಿಲ್ಲ. ಬಟ್ ನನಗೆ ಬ್ಲೌಸಿಗೆ ಸ್ವಲ್ಪ ಬ್ಯಾಕ್ ಸೈಡ್ ಬ್ರಾಡ್ ನೆಕ್ ಇರೋದು ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಡೀಪ್, ತುಂಬ ಓವರ್ ಡೀಪ್ ಅಲ್ಲ. ತುಂಬ ಜನಕ್ಕೆ ಬೆನ್ನೆಲ್ಲ ಸ್ವಲ್ಪ ಹೀಗೆ ಬೌನ್ಸ್ ಥರ ಕಾಣ್ತಾ ಇರುತ್ತಲ್ಲ, ಅಷ್ಟೊಂದು ಡೀಪ್ ಕೂಡ ಅಲ್ಲ, ಸ್ವಲ್ಪ ಡೀಪ್. ಸ್ವಲ್ಪಕ್ಕಿಂತ ಒಂದು 8 to 9 inches ಅಷ್ಟು ನಾನು ಡೀಪ್ ಇಡಿಸ್ತೀನಿ ಬ್ಯಾಕ್ ಸೈಡ್. ಫ್ರಂಟ್ ನನಗೆ ತುಂಬ ಡೀಪ್ ಇಷ್ಟ ಆಗೋದಿಲ್ಲ. ಫ್ರಂಟ್ ಮೇ ಬಿ 6 or 7 ಐ ಗೆಸ್, ಇಲ್ಲಿವರೆಗೂ. ಆ್ಯಂಡ್ ಈ ಥರ ಬ್ರಾಡ್ ನೆಕ್ ಇರೋವಂಥದ್ದು ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಚಿಕ್ಕ ತೋಳು, ಮೆಗಾ ಸ್ಲೀವ್ಸ್ ಅಂತ ಹೇಳ್ತೀವಲ್ಲ, ಸೊ ಆ ಸ್ಲೀವ್ಸ್. ಸೊ ಇಷ್ಟು ಸೀರೆ ನಾನು ನನ್ನ ಮದುವೆ ಟೈಮ್ನಲ್ಲಿ ಉಟ್ಕೊಂಡಿದ್ದು. ಇದು ಎಕ್ಸ್ಟ್ರಾ ಒಂದು ತೋರಿಸೋಣ ಅಂತ ಹೀಗೆ ಕಣ್ಣಿಗೆ ಬಿತ್ತು, ಅದಕ್ಕೆ ತೋರಿಸ್ದೆ ಹೆಣ್ಣೊಳಗೆ ಶಾಸ್ತ್ರದಲ್ಲಿ. ಇನ್ನು ಉಳಿದಿದ್ದ ಶಾಸ್ತ್ರಗಳಿಗೆಲ್ಲ ನಾನು ಈ ಸೀರೆ ಉಟ್ಕೊಂಡಿದ್ದು. ಸೊ ನನ್ನ ಮದುವೆಗೆ ನಾನು ಉಟ್ಕೊಂಡಿದ್ದಂತಹ ಸ್ಯಾರೀಸ್ ಇವು. ಇದ್ರ ಬೆಲೆ ಎಲ್ಲ ಹೇಳಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ ಅನ್ಕೋತೀನಿ. ಇದು ಯಾವಾಗೋ ತೊಗೊಂಡಿದ್ದು ಫ್ರೆಂಡ್ಸ್, ಬಟ್ ಎಲ್ಲವೂ ಕಾಂಜೀವರಂ. ಇದು ಅರೌಂಡ್ 6000-7000 ಇರ್ಬೋದು ಸ್ಯಾರಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಈ ಸ್ಯಾರಿ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶೌಟ್ಔಟ್ ಹೇಳೋದನ್ನು ಮರ್ತುಬಿಟ್ಟಿದ್ದೆ, ಸೊ ಶೌಟ್ಔಟ್ ಹೇಳ್ತೀನಿ. ಇವತ್ತಿನ ಶೌಟ್ಔಟ್ ಪ್ರಿಯಾ ಅಂತ, ನಿತ್ಯ ಪೂಜಾ, ಸೊ ಅವರು ಕೂಡ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಶ್ರುತಿ ಶ್ರೂ ಅಂತ ಐಡಿಯಿಂದ 100+ ಕಮೆಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸುಮಾ ಸಿದ್ಧರಾಮ್ ಅನ್ನೋ ಅವ್ರದ್ದು ಇದು, ಸೊ 99 ಕಮೆಂಟ್ಸ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ದೆನ್ ರೂಪಾ ಪಾರು, ಅವ್ರು ಯಾವಾಗಲೂ ನನಗೆ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಿರ್ತಾರೆ. ಸೊ ಇವರು ಕೂಡ ನನಗೆ 100+ ಕಮೆಂಟ್ಸ್ ಮಾಡಿದ್ದಾರೆ.
ನೆಕ್ಸ್ಟ್ ಡಿ ಭಾಗ್ಯಲಕ್ಷ್ಮಿ ಅಂತ. ಸೊ ಇವರು ಕೂಡ ಒಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ. ಸೊ ಇಷ್ಟು ಜನದ್ದು ನಾನು ಶೌಟೌಟ್ ಕೊಟ್ಟಿದ್ದೀನಿ. ಸೊ ಇದೇ ರೀತಿ ನೆಕ್ಸ್ಟ್ ವ್ಲಾಗಲ್ಲೂ ಕೂಡ ಯಾರ್ಯಾರ್ದು ನನಗೆ ಪಾಪಪ್ ಆಗುತ್ತಲ್ಲ ನನ್ನ ಕಮ್ಯುನಿಟಿ ಪೇಜಲ್ಲಿ, ಸೊ ಅಂದರೆ ನನ್ನ ಯೂಟ್ಯೂಬ್ ಪೇಜಲ್ಲಿ, ಸೊ ಒಳ್ಳೊಳ್ಳೆ ಮೆಸೇಜಸ್ ಯಾರು ಕಳಿಸ್ತಾರೆ, ಕಾಮೆಂಟ್ಸ್ ಯಾರು ಕಳಿಸ್ತಾರೆ, ಜಾಸ್ತಿ ಯಾರು ಕಳಿಸ್ತಾರೆ ಅವ್ರ ಹೆಸರು ಇಲ್ಲಿ ನನಗೆ ಪಾಪಪ್ ಆಗುತ್ತೆ. ಸೊ ಅವ್ರ ಹೆಸರು ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಷ್ಟ ಆಗಿತ್ತು. ಸೊ ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ನಿಮಗೆ ಮತ್ತೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕೂಡ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಅದು ಮಿಸ್ ಆಗಲ್ಲ. ಅದಕ್ಕೋಸ್ಕರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.